ಹಾಯ್ ಎಲ್ಲರೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ನಿಮಗೆ 2,75,000 ನೋಟಿಫಿಕೇಶನ್ ಇದೆ ಸದನದಲ್ಲೇ ಹೇಳಿದ್ದಾರೆ. ಸೊ ಮುಂದೆ ತುಂಬಾ ಕಾಲ್ಫಾರ್ಮ್ ಆಗ್ತಾ ಇದೆ. PSI ಮತ್ತು ತುಂಬಾ FD SD ಎಲ್ಲ ಹುದ್ದೆಗಳು ತುಂಬಾ ಕಾಲ್ಫಾರ್ಮ್ ಆಗ್ತಾ ಇದೆ. ಸೊ ನೀವು ಏನಾಗ್ತದೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಬೇಕು ಅಂದ್ರೆ ಇಂಪಾರ್ಟೆಂಟ್ ಒಂದು ಕರೆಂಟ್ ಅಫೇರ್ಸ್. ಯಾಕೆಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ನಿಮಗೆ ಸಬ್ಜೆಕ್ಟ್ ವೈಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಅದು ಯಾವ್ದನ್ನಾರ ಕೇಳ್ಬೋದು. ಓಕೆನಾ? ಸೊ ಈ ಕರೆಂಟ್ ಅಫೇರ್ಸ್ ಜೊತೆಗೆ ಮೆಂಟಲಿಟಿನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಎಲ್ಲ ಸ್ಕೋರ್ನ ನೀವು ಕಮ್ಮಿ ಮಾಡ್ಕೊಳ್ಳೋದು ಮೆಂಟಲಿಟಿಲಿ ಮಾತ್ರ. ಯಾಕೆಂದ್ರೆ ಬರೀ ಇಂಜಿನಿಯರ್ಸ್ ನೀವು ಇತ್ತೀಚೆಗೆ PSI ನ ತಗೋತಾ ಇದ್ದಾರೆ. ಸೊ ನೀವು ನೋಡ್ತಾ ಇರಬಹುದು PSI ಎಕ್ಸಾಮ್ ಎಲ್ಲ ಇವತ್ತೆಲ್ಲ ನಿಮ್ಗೆ PSI ಎಕ್ಸಾಮ್ ಹೊಡಿತಾ ಇರೋದು, ಕೆಲವೊಂದು ದೊಡ್ಡ ದೊಡ್ಡ ಹುದ್ದೆಗಳನ್ನ ಹೊಡಿತಾ ಇರೋದು ಯಾರು? ಇಂಜಿನಿಯರ್ಸ್ ಗಳಾಗಿದ್ದಾರೆ. ಯಾಕೆ ಅವ್ರಿಗೆ ಇಂಜಿನಿಯರ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ಅವ್ರ ಮೆಂಟಲಿಟಿ ಮತ್ತು ಕೆಲವೊಂದು ಸೈನ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಏನಾಗುತ್ತೆ, ಅವರು ಓದ್ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಡಿಸ್ಕಷನ್ ಮಾಡ್ತಾರೆ. ಸೊ ಆಮೇಲೆ ಅವ್ರಿಗೆ ಮೆಂಟಲಿಟಿ ಈಸಿ ಇರೋದ್ರಿಂದ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು MA ಆಮೇಲೆ BA B.Ed ತುಂಬಾ ಜನ MSc BCom ಇವರೆಲ್ಲ ಬಂದರು ತುಂಬಾ ಮೆಂಟಲಿಟಿಲಿ ಮತ್ತು ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾ ಕಷ್ಟಪಡ್ತೀರಾ. ಸೊ ಈ ಮೆಂಟಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಯಾರು ಚೆನ್ನಾಗಿ ಪಾಸ್ ಮಾಡ್ತೀರಾ, ಯಾರು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಯಾರ ಮೆಂಟಲಿಟಿನ ಇನ್ ಡೆಪ್ತ್ ಆಗಿ ಕಲ್ತ್ಕೋತೀರಾ ಅವ್ರು ಮಾತ್ರ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗಿರೋದು ನೀವು ನೋಡಿದೀರಾ. ಈಗ ನಾನು ನಿಮ್ಗೆ ಈ ಮೆಂಟಲಿಟಿಲಿ ಯಾವ ತರ ನಿಮ್ಗೆ ಕ್ಲೀನ್ ಆಗಿ ಯಾವ ತರ ಬಿಡಿಸ್ಬೋದು, ಯಾವ ತರ ಶಾರ್ಟ್ ಫಾರ್ಮ್ ಕಲಿಬಹುದು. ಫಸ್ಟ್ ನೀವು ತಪ್ಪು ಮಾಡೋದು ಹೆಂಗ್ ಗೊತ್ತಾ, ಶಾರ್ಟ್ ಫಾರ್ಮ್ ಕಲಿಯಕ್ ಹೋಗ್ತೀರಾ. ಯಾವುದೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀರಾ, ಶಾರ್ಟ್ ಫಾರ್ಮ್ ಕಲಿಯಕ್ ಹೋಗ್ತೀರಾ, ಅದು ನಿಮ್ಗೆ ತುಂಬಾ ಸಕ್ಸಸ್ ರೇಟ್ ಕೊಡಲ್ಲ. ಯಾಕೆ ಅಂದ್ರೆ ಕ್ವಶನ್ಸ್ ಬರ್ತಾ ಬರ್ತಾ ಒಂದ್ ಸ್ವಲ್ಪ ಜಸ್ಟ್ ಅದ್ಲು ಬದ್ಲು ಮಾಡಿರ್ತಾನೆ, ಅಷ್ಟೇ ನಿಮ್ಗೆ ಅರ್ಥ ಆಗಲ್ಲ. ಯಾಕೆಂದ್ರೆ ನೀವು ಒಂದೇ ಪ್ಯಾಟರ್ನ್ ಕೊಟ್ರೆ ಮಾತ್ರ ಮಾಡ್ತೀರಾ ಶಾರ್ಟ್ ಕಟ್, ಒಂದು ಚೂರು ಅದ್ಲು ಬದ್ಲು ಮಾಡಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ಏನ್ ಮಾಡ್ತಾ ಇದೀನಿ ಗೊತ್ತಾ, ನಿಮ್ಗೆ ಯಾವ ತರ ನಿಧಾನಕ್ಕೆ ಬೇಸಿಕ್ ಆಗಿ ಹೇಳ್ಕೊಡ್ಬೋದು, ಯಾವ ತರ ನಿಮ್ಗೆ ನಾನು ಆದಷ್ಟು ನಿಮ್ಗೆ ಇನ್ಪುಟ್, ನಾನೊಬ್ಬ ಆಸ್ ಎ ಇಂಜಿನಿಯರ್ ಆಗಿ B.Tech ಓದಿರೋದ್ರಿಂದ ಯಾವ ತರ ನಿಮ್ಗೆ ಇನ್ಪುಟ್ ಕೊಡ್ಬೋದು, ಮೆಂಟಲಿಟಿಲಿ ಯಾವ ತರ ಎಲ್ಲ ಕಲಿಬಹುದು, ಯಾವ ರೀತಿ ಎಲ್ಲ ಟ್ರೈನ್ಸ್ ಪ್ರಾಬ್ಲಮ್ ಮಾಡ್ಬೋದು, ಪ್ರತಿಯೊಂದು ನಿಮ್ಗೆ ಒಂದೊಂದೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್. ಸೊ ನೀವು ನೋಡ್ಕೊಂಡು ನಾನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಗೆ ಯಾವ ತರ ಮೆಂಟಲಿಟಿನ ಈಸಿಯಾಗಿ ನೀವು ಕಲಿಬಹುದು ಅನ್ನೋದ ನೋಡ್ಕೋತೀರಾ. ಇವತ್ತು ಹೋಗೋಣ. ಇವತ್ತು ಏನ್ ಮಾಡ್ತಾ ಇದೀವಿ, ಟ್ರೈನ್ ಪ್ರಾಬ್ಲಮ್ಸ್. ಏನ್ ಹೇಳಿ, ಟ್ರೈನ್ಸ್ ಪ್ರಾಬ್ಲಮ್ ಮಾಡ್ತಾ ಇದೀವಿ. ಸೊ ನಿಮ್ಗೆ ಅತಿ ಹೆಚ್ಚು ಟ್ರೈನ್ ಪ್ರಾಬ್ಲಮ್ಸ್ ನೋಡಿದೀರಾ. ಸೊ ತುಂಬಾ ಎಷ್ಟೋ ಜನ ಕನ್ಫ್ಯೂಷನ್, ಎಷ್ಟು ಟೈಪ್ ಇದೆ, ಯಾವ ತರ ಇದೆ, ಹೆಂಗ್ ಕಲಿಬೇಕು ಇದನ್ನ, ಸೊ ಏನ್ ಮಾಡಬೇಕು, ತುಂಬಾ ಡಿಫಿಕಲ್ಟ್ ಅಂತ ಎಷ್ಟೋ ಜನ ಅನ್ಕೊಂಡಿದ್ದೀರಾ. ಸೊ ನಾವು ಬಿಡಿಸ್ತಾರಣ ಯಾವ್ಯಾವ ತರ ಹೆಂಗಿದೆ ಅಂತ. ಆಮೇಲೆ ನಿಮ್ಗೆ ಲಾಸ್ಟ್ ಕನ್ಕ್ಲೂಷನ್ ಹೇಳ್ತೀನಿ, ಎಷ್ಟು ಟೈಪ್ ಇದೆ, ಯಾವ ತರ ಕಂಡೀಷನ್ ಬಂದಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ನೀವು ಯಾವ ತರ ಕಲಿಬೇಕು ಅನ್ನೋದ. ಓಕೆನಾ? ಫಸ್ಟ್ನೇ ಪ್ರಾಬ್ಲಮ್ ಮಾಡೋಣ. ಎ ಟ್ರೈನ್ 60 ಕಿಲೋಮೀಟರ್ ನೋಡಿ. ನಿಮ್ಗೊಂದು ಸ್ನೇಹಿತರೆ, ಒಂದು ಇಂಗ್ಲಿಷು ಮತ್ತು ಕನ್ನಡ ಎರಡರಲ್ಲೂ ಇರುತ್ತೆ. ಸೊ ನೀವು ಅದನ್ನ ಆದಷ್ಟು ನಾನು ಕನ್ನಡದಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಮ್ಗೆ ತುಂಬಾ KPSC ಓದೋ ಮಕ್ಕಳು ತುಂಬಾ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಇರ್ತಾರೆ. ಸೊ ಅದಕ್ಕೆ ನಿಮ್ ಕನ್ನಡ ಮತ್ತು ಇಂಗ್ಲಿಷ್ ಆದಷ್ಟು ಆಸ್ ವೆಲ್ ಎರಡೂ ಯೂಸ್ ಮಾಡಿ ನೀವು ಆದಷ್ಟು ಇಂಗ್ಲಿಷ್ ಕಲ್ತಷ್ಟು ಒಳ್ಳೇದು. ಆದ್ರೆ ನಿಮ್ಗೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಕನ್ನಡದಲ್ಲಿ ಹೇಳಕ್ಕೆ. ಓಕೆನಾ? ಎ ಟ್ರೈನ್ ರನ್ನಿಂಗ್ ಅಟ್ 60 km/h ಕ್ರಾಸಸ್ ಎ ಪೋಲ್ ಇನ್ 9 seconds. ವಾಟ್ ಈಸ್ ದ ಲೆಂತ್ ಆಫ್ ದಿ ಟ್ರೈನ್? ಕನ್ನಡದ ಬರೋಣ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ, ಅಂದ್ರೆ ಒಂದು ಗಂಟೆಗೆ 60 ಕಿಲೋಮೀಟರ್ ತಲುಪುತ್ತೆ ಚಲಿಸುವ ರೈಲು 9 ಸೆಕೆಂಡುಗಳಲ್ಲಿ ಕಂಬವನ್ನು ದಾಟುತ್ತದೆ. ರೈಲು ಉದ್ದ ಎಷ್ಟು? ಈಗ ಏನಾಗಿದೆ, ಒಂದು ಗಂಟೆಗೆ ಅವ್ರು ಏನ್ ಹೇಳ್ತಾ ಇದಾರೆ, ಒಂದು ಗಂಟೆಗೆ 60 ಕಿಲೋಮೀಟರ್ ಹೋಗೋ ಕೆಪಾಸಿಟಿ ಇದೆ. ಆದ್ರೆ ಟ್ರೈನ್ ನೋಡಿ, ಇದೊಂದು ಪೋಲ್, ಇದು ಪೋಲ್ ಅನ್ಕೊಳ್ಳಿ ಇದನ್ನ. ಓಕೆನಾ? ಈ ಪೋಲು ಹೀಗೆ ಟ್ರೈನ್ ಇರುತ್ತೆ ಅನ್ಕೊಳ್ಳಿ, ಇದೊಂದು ಟ್ರೈನು. ಈ ಟ್ರೈನ್ ಇಲ್ಲಿ ಟಚ್ ಆಗುತ್ತಲ್ಲ, ಈ ಟ್ರೈನು ಟಚ್ ಆಗುತ್ತಲ್ಲ, ಇಲ್ಲಿ ಟಚ್ ಆಗಿ ಇಲ್ಲಿ ಎಂಡ್ ಆಗೋ ಹೋದಕ್ಕೆ ಎಷ್ಟು ಮೀಟರ್ ಇದೆ, ಇದು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದ್ದೇನೆ. ಸೊ 60 km/h ಹೋಗಿ 9 seconds ಇದೆ ಅಂತ ಹೇಳ್ತಾ ಇದ್ದೇನೆ. ಆದ್ರೆ ರೈಲ್ ಉದ್ದ ಕೇಳ್ತಾ ಇದ್ದೇನೆ. ಆದ್ರೆ ನಮ್ಗೆ ಒಂದು ಸ್ಟಾಂಡರ್ಡ್ ಫಾರ್ಮುಲಾ ಗೊತ್ತಿದೆ, ನಿಮ್ಗೆ ಕನ್ಫ್ಯೂಸ್ ಆಗ್ಬೇಡಿ. ಸ್ಟಾಂಡರ್ಡ್ ಫಾರ್ಮುಲಾ ಏನು? ಒಂದು ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಅಂದ್ರೆ ಡಿಸ್ಟೆನ್ಸ್ ಅಂದ್ರೆ ದೂರ, ಸ್ಪೀಡ್ ಅಂದ್ರೆ ಏನು? ವೇಗ. ಓಕೆನಾ? ಸ್ಪೀಡ್ ಅಂದ್ರೆ ವೇಗ, ಡಿಸ್ಟೆನ್ಸ್ ಅಂದ್ರೆ ದೂರ. ಬರ್ಕೊಳ್ಳಿ, ಸ್ಟಾಂಡರ್ಡ್ ಫಾರ್ಮುಲಾ. ಈ ಫಾರ್ಮುಲಾ ನೀವು ತಿಳ್ಕೊಂಡಿರಬೇಕು. ಈ ಪ್ರಾಬ್ಲಮ್ ಟ್ರೈನ್ ಪ್ರಾಬ್ಲಮ್ ಮಾಡ್ತೀನಿ, ಬೋಟ್ ಪ್ರಾಬ್ಲಮ್ ಮಾಡ್ತೀನಿ, ನಿಮ್ಗೆ ಇನ್ನೂ ನಾನಾ ರೀತಿಲಿ ಎಲ್ಲ ತಿಳ್ಕೊಬೇಕು ಅಂದ್ರೆ ಈ ಫಾರ್ಮುಲಾ ನಿಮ್ಗೆ ತಿಳ್ಕೊಂಡಿರ್ಬೇಕು. ಟೈಮ್ ಅಂದ್ರೆ ನಿಮ್ಗೆ ಗೊತ್ತಿದೆ ಕಾಲ. ಸೊ ನಮ್ಗೆ ಏನ್ ಗೊತ್ತಿದೆ ಅದನ್ನ ಫಸ್ಟ್ ಬರ್ಕೊಳ್ಳೋಣ. ಇಲ್ಲಿ ನೋಡಿ, ನಮ್ಗೆ ಏನ್ ಡೇಟಾ ಕೊಟ್ಟಿದ್ದಾನೆ, ಗಂಟೆಗೆ 60 km/h ಅಲ್ಲಿ ಹೋಗುತ್ತೆ. ಓಕೆನಾ? ಹಂಗಂದ್ರೆ ಸ್ಪೀಡ್ ಕೊಟ್ಟಿದ್ದಾನೆ. ಸ್ಪೀಡ್ ಏನ್ ಕೊಟ್ಟಿದ್ದಾನೆ?
ನೋಡಿ ಸ್ಪೀಡ್ ಈಸ್ ಈಕ್ವಲ್ ಟು ಎಷ್ಟು 60 ಕಿಲೋಮೀಟರ್ ಪರ್ ಅವರ್. ನೋಡಿ ಇದನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ. ನೋಡಿ ಟೈಮ್ ಅನ್ನೋದೇನಿದೆ 9 ಸೆಕೆಂಡ್ಸ್ಗಿದೆ. ಓಕೆನಾ, ಇದನ್ನ ನಾವೇನ್ ಮಾಡ್ಬೇಕು ಮೀಟರ್ ಪರ್ ಸೆಕೆಂಡ್ಗೆ ಯೂಸ್ ಮಾಡಬೇಕು. ಈಗ ಹೆಂಗೆ ಎಷ್ಟೋ ಜನಕ್ಕೆ ತುಂಬಾ ಕನ್ಫ್ಯೂಷನ್, ಯಾವ ತರ ಕನ್ವರ್ಟ್ ಮಾಡೋದು, ಯಾವ ತರ ಬರೆಯೋದು ಅಂತ. ನೋಡಿ ಈ 60 ಇದೆ, ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟ್ರು, 1 ಕಿಲೋಮೀಟರ್ ಎಷ್ಟು ಮೀಟರ್ ಇರುತ್ತೆ ಇಂಟು 1000. ಇದೆಯಲ್ಲ ಹಿಂಗಂದ್ರೆ ಡಿವೈಡೆಡ್ ಬೈ, ಹಿಂಗಂದ್ರೆ ಏನು ಡಿವೈಡೆಡ್ ಬೈ. ಓಕೆನಾ, ಡಿವೈಡೆಡ್ ಬೈ ಪರ್ ಅವರ್ ಅಂದ್ರೆ ಎಷ್ಟು, 1 ಅವರ್ಗೆ ಎಷ್ಟು ಸೆಕೆಂಡು 3600 ಸೆಕೆಂಡ್ಸು. ನಿಮ್ಗೆ ಒಡೆದ್ ಗೊತ್ತಿದೆ ನೋಡಿ, ಈ 2 0 ಹೋಯ್ತು. ಇನ್ನು ಉಳ್ಕೊಂಡಿದೇನೋ 10 ಮತ್ತು 36. 10 ಮತ್ತು 36 ಯಾವ ಸಂಖ್ಯೆಯಿಂದ ಹೋಗುತ್ತೆ, 2 ಇಂದ ಹೋಗುತ್ತಾ, 2 5s 2 18s. ಸೊ ಈಗ ಹೆಂಗ್ ಬರ್ಕೋಬಹುದು, 60 ಬೈ ಇಂಟು ಇಲ್ಲಿ ಉಳ್ಕೊಂಡಿದೇನೋ ಮಕ್ಕಳ ಸಹಿಸ್ರೆ, ಸಾರಿ 5/18. ಇದು ಸ್ಪೀಡ್ ಆಯ್ತು. ನಮ್ಗೆ ಏನ್ ಕೊಟ್ಟಿದ್ದಾನೆ, ಇನ್ನೊಂದು ಟೈಮ್ ಕೊಟ್ಟಿದ್ದಾನೆ ಅಥವಾ ಕಾಲ ಕೊಟ್ಟಿದ್ದಾನೆ. ಅದೆಷ್ಟು 9 ಸೆಕೆಂಡ್ಸ್. ಇದು ಮೀಟರ್ ಪರ್ ಸೆಕೆಂಡ್ ಆಯ್ತು, ಇದು ಸೆಕೆಂಡ್ ಅಲ್ಲಿ ಐತೆ. ಓಕೆನಾ, ಈಗ ನಮ್ಗೊಂದು ಫಾರ್ಮುಲಾ ಗೊತ್ತಿರಬೇಕು. ಓಕೆನಾ, ಹೇಳಿದ್ನಲ್ಲ, ಈಗ ಬರ್ದೀನಿ ನೋಡಿ, ಇಲ್ಲಿ ಅಳಿಸ್ತಾ ಇದ್ದೀನಿ, ಬರ್ದೀನಿ ನೋಡಿ. ಸ್ಪೀಡ್ ಈಸ್ ಈಕ್ವಲ್ ಟು ಸ್ಪೀಡ್ ಅಂದ್ರೆ ಎಸ್ ಅಂತ ಯೂಸ್ ಮಾಡ್ತೀನಿ, ಡಿಸ್ಟೆನ್ಸ್ ಬೈ ಟೈಮ್. ನಮ್ಗೆ ಏನೇನ್ ಗೊತ್ತಿದೆ, ನಮ್ಗೆ ಏನೇನೆಲ್ಲ ತಿಳ್ಕೊಂಡಿದೀವಿ, ಸ್ಪೀಡ್ ಗೊತ್ತಿದೆ. ಸ್ಪೀಡ್ ಬರೀಬಹುದಾ, ಸ್ಪೀಡ್ ಏನು 60 ಬೈ 5/18. ಕರೆಕ್ಟ್ ಅಲ್ವಾ? ಏನಾರ ಸಿಂಪ್ಲಿಫಿಕೇಶನ್ ಮಾಡಕ್ಕಾಗತ್ತ ನೋಡಿದೀನ. ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಗೊತ್ತಿದ್ಯಾ, ಗೊತ್ತಿಲ್ಲ. ಟೈಮ್ ಗೊತ್ತಿದ್ಯಾ, ಗೊತ್ತು. ಎಷ್ಟು 9 ಸೆಕೆಂಡ್ಸ್. ಎಷ್ಟು 9 ಸೆಕೆಂಡ್ಸ್. ಓಕೆನಾ, ಈಗ ನಮ್ಗೆ ಡಿಸ್ಟೆನ್ಸ್ ತಿಳ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀವು ನೋಡಿ ಇದನ್ನ ಈ ಕಡೆ ತತ್ತೀವಿ ಅಂದ್ರೆ ಇಲ್ಲಿ ಡಿವೈಡ್ ಬೈ ಮಾಡಿದೀವಲ್ವಾ, ಈ ಕಡೆ ಬತ್ತಿರದೆ ಅಂದ್ರೆ ಇಂಟು ಆಗುತ್ತೆ. ಸೊ ಅವಾಗ ಇದು ಹೊಡೆದಾಗ್ತೀವಿ, ಡಿಸ್ಟೆನ್ಸ್ ಸಿಗುತ್ತೆ. ಈಗ ಏನ್ ಮಾಡ್ಬೋದು, ಫಸ್ಟ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಟೈಮ್ ಜಾಗದಲ್ಲಿ 9 ಸೆಕೆಂಡ್ಸ್ ಬರ್ದಿದ್ದೀನಿ, ಡಿ ಜಾಗದಲ್ಲಿ ಡಿ ನ ಬರ್ದಿದ್ದೀನಿ. ನಮ್ಗೆ ಬೇಕಾದ್ರೆ ಡಿಸ್ಟೆನ್ಸ್ ಮೀಟರ್ ಎಷ್ಟು ಉದ್ದ ಇದೆ ಟ್ರೈನ್ ಅಂತ ಕಂಡುಹಿಡಬೇಕಾಗಿದೆ. ಈಗ ಏನ್ರಲ್ಲಿ ಹೋಗುತ್ತೆ ಇದು, 3s 3 10s ಎಷ್ಟಾಯ್ತು, 3 10s. ಇಲ್ಲಿ 6 3 18, 6 60. ಇಲ್ಲಿ ಇಂಟು ಇದೆಯಲ್ಲ, ಇಂಟು ಇರ್ಬೇಕಾದ್ರೆ ಹೊಡಿಬಹುದು ನಾವು. ಇಂಟು ಅದೇ ಪ್ಲಸ್ ಇದ್ರೆ ಎಲ್ಸಿಎಂ ತೆಗಿಬೇಕು, ಅದೇ ಮೈನಸ್ ಇದ್ರೆ ಎಲ್ಸಿಎಂ ತೆಗಿಬೇಕು. ಇಂಟು ಇದೆ, ಇಲ್ಲಿ ಉಳ್ಕೊಂಡಿದೆ ನೋಡಿ, ಇಲ್ಲಿ 10 ಬಂದಿದೆ. 10 ಇಂಟು 5 ಇಂಟು ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು, ನೀವೇನ್ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ಇದನ್ನ ಬಿಟ್ಟು ಬಿಡ್ತೀರಾ. ಏನಿದೆ ಡಿಸ್ಟೆನ್ಸ್ ಬೈ, ಇದು ಡಿಸ್ಟೆನ್ಸ್ ಬೈ ಟೈಮ್ ಅಂದ್ರೆ 9 ಸೆಕೆಂಡ್ ನಮ್ಗೆ ಗೊತ್ತಿದೆ. ಕರೆಕ್ಟ್ ಅಲ್ವಾ? ಈಗ ಏನ್ ಮಾಡೋಣ ನೋಡಿ, ಇಲ್ಲಿ ಸ್ವಲ್ಪ ಇದನ್ನ ಅಳಿಸ್ತೀನಿ, ರಬ್ ಮಾಡ್ತೀನಿ, ನೀವು ಬರ್ಕೊಳ್ಳಿ. ಇದನ್ನ ಇಲ್ಲಿ ಬರಿತೀನಿ. ಓಕೆನಾ, ನೋಡಿ ನೀವು ನೋಡ್ಕೊಂಡು ಸ್ವಲ್ಪ ಪಾಸ್ ಮಾಡ್ಕೊಂಡು ಬರ್ಕೋಬೇಕು. ಓಕೆನಾ, ನೋಡಿ ಇದನ್ನ ಇಲ್ಲೇ ಬರಿತೀನಿ. 10 ಇಂಟು 5 50 ಬರಿಬೋದಾ, ಡಿವೈಡೆಡ್ ಬೈ 3 ಇದು ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ 9. ಈಗ ಇಲ್ಲಿ 9 ಏನ್ ಮಾಡಿದೀವಿ, ಡಿವೈಡೆಡ್ ಬೈ ಮಾಡಿದೀವಿ. ಏನ್ ಮಾಡಿದೀವಿ, 9 ನ ಡಿವೈಡೆಡ್ ಬೈ ಮಾಡಿದೀವಿ. ಈ ಕಡೆ ತಂದ್ರೆ ಏನಾಗುತ್ತೆ, 9 ಇಂಟು ಈ ಕಡೆ ಡಿವೈಡ್ ಮಾಡೋದು ಈಸ್ ಈಕ್ವಲ್ ಟು, ಈ ಕಡೆ ಅಂದ್ರೆ ಇಂಟು ಆಗೋದು, ಇಂಟು 50 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ಡಿ. ಇದನ್ನೇ ನಾವು ಕಂಡುಹಿಡಿತಾರ, 3 1s 3 3s. ಇದನ್ನ ಈಗ ಇದು 3 1s 3 3s, ಏನೋ 3 3s. ಅರ್ಥ ಆಯ್ತಾ? ಇಲ್ಲಿ 3 ಉಳ್ಕೊತ್ತು, ಇಲ್ಲಿ ಎಷ್ಟಿದೆ 50 ಇದೆ. ಇನ್ನು ಉಳ್ಕೊಂಡಿದೇನು 3 ಇಂಟು 50. 3 ಇಂಟು 50 ಅಂದ್ರೆ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್. 3 ಇಂಟು 50 ಅಂದ್ರೆ ಅದು 50 ಇಂಟು 3 ಅಂದ್ರೆ 150 ಈಸ್ ಈಕ್ವಲ್ ಟು ಡಿಸ್ಟೆನ್ಸ್. ನಿಮ್ಗೆ ಡಿಸ್ಟೆನ್ಸ್ ಏನ್ರಲ್ಲಿ ಇರುತ್ತೆ, ಮೀಟರ್ ಇರುತ್ತೆ. ಓಕೆನಾ, ಡಿಸ್ಟೆನ್ಸ್ ಅಲ್ಲಿ ಏನಿರುತ್ತೆ, ಮೀಟರ್ ಇರುತ್ತೆ. ಎಷ್ಟು 150 ಆನ್ಸರ್ ಎಲ್ಲಾರ ಇದೆಯಾ, ಏಲಿದ್ಯಾ, ಇಲ್ಲ. ಇದು ಕಾಟ್. ಬೀಲ್ ಇದೆಯಾ, ಇಲ್ಲ. ಕಾಟ್. ಸೀಲ್ ಇದೆಯಾ, ಇಲ್ಲ. ಕಾಟ್. ಸರಿಯಾದ ಆನ್ಸರ್ ಯಾವುದು, ಡಿ. ನಿಮ್ಗೆ ಸ್ನೇಹಿತರಿಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ನಾನು ಯಾಕೆ ಇಷ್ಟು ಉದ್ದ ಮಾಡಿದೆ, ಯಾಕೆ ನಿಮ್ಗೆ ಇಷ್ಟು ಡಿಲೇ ಆಗ್ತಾ ಇದೆ, ಯಾರೋ ಬೇರೆ ಮೆಂಟಾಲಿಟಿ ನೋಡಿನಿ ಪಾಪ, ಅವ್ರು ಬೇಗ ಹೇಳ್ಕೊಡ್ತಾರೆ, ಶಾರ್ಟ್ ಕಟ್ ಹೇಳ್ಕೊಡ್ತಾರೆ. ಇಷ್ಟೆಲ್ಲ ತುಂಬಾ ಕಲಿಬೇಕಾ, ಇಷ್ಟೆಲ್ಲ ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಸ್ನೇಹಿತರೆ. ನಾನು ಹೇಳೋದೇನು ಗೊತ್ತಾ, ಹಿಂಗೆ ಕಲ್ತ್ಕೊಂಡು ಹೋದಾಗ ನೀವು ಈ ತರ ಒಂದು 20 ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮ್ಗೆ ಯಾವ ಕಂಡೀಷನ್ ಬಂದಾಗ ಯಾವ ತರ ಮಾಡಬೇಕು, ಹೇಗೆ ಕಲಿಬೇಕು,
ಅವಾಗ ನಿಮ್ಗೆ ಮೇಂಟೈನಬಿಲಿಟಿ ಅರ್ಥ ಆಗುತ್ತೆ. ಯಾಕೆ BTech ಅವ್ರು PSI ತುಂಬಾ ಜನ ಆಗ್ತಾರೆ ಅಂದ್ರೆ ನೀವು ಇದಕ್ಕೆ ಒಳ್ಳೆ ಗೌರ್ಮೆಂಟ್ ಜಾಬ್ ತಗೋತಾರೆ, ಅವ್ರು ಈ ತರ ಬೇಸಿಕ್ ಕಲ್ತಿರ್ತಾರೆ. ಇದನ್ನ ನೀವು ಪಾಸ್ ಮಾಡ್ಕೊಂಡು ನೀವು ಬರ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನಿಮ್ಗೆ ಗೊತ್ತಾಯ್ತಲ್ಲ, ನಿಮ್ಗೆ ಯಾವಾಗ್ಲೂ ಇದೊಂದು ಗೊತ್ತಿರಬೇಕು, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಟೈಮ್ ಅಂದ್ರೆ ಏನು, ಸೆಕೆಂಡ್ಸ್ ಅವರ್ಸ್ ಅಲ್ಲಿ ಹೇಳ್ತಾರೆ. ಸ್ಪೀಡ್ ಅಂದ್ರೇನು, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೇಳ್ತಾರೆ. ಡಿಸ್ಟೆನ್ಸ್ ಅಂದ್ರೇನು, ಮೀಟರ್ ಅಲ್ಲಿ ಹೇಳ್ತಾರೆ. ನಿಮ್ಗೆ ಟೈಮ್ ನ ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ರೆ ಸ್ಪೀಡ್ ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಬೇಕು. ಇದನ್ನ ನೋಟ್ ಮಾಡ್ಕೊಳ್ಳಿ. ಟೈಮ್ ನ ಅವರ್ಸ್ ಅಲ್ಲಿ ಕೊಟ್ಟಿದ್ರೆ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲೇ ಇರ್ಲಿ. ಓಕೆನಾ, ಸೊ ನೀವು ಇದನ್ನ ಕಲ್ತ್ರೆ ಮಾತ್ರ ನಿಮ್ಗೆ ಇನ್ನು ಮುಂದೆ ಬರ್ತಾ ಪ್ರಾಬ್ಲಮ್ ನಾನು ಹೇಳ್ಕೊಡ್ತೀನಿ. ಓಕೆ, ಯಾವ ತರ ಕಲಿಬೇಕು, ಯಾವ ತರ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಅದನ್ನ ಹೇಳ್ಕೊಡ್ತೀನಿ. ಓಕೆನಾ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಸ್ನೇಹಿತರೆ ಯಾವ ತರ ಮಾಡ್ಬೋದು ನೋಡೋಣ. ನಾನು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಸೆಕೆಂಡ್ ಪ್ರಾಬ್ಲಮ್ ಮತ್ತು ಥರ್ಡ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತು ಇನ್ನೂ 2 ಎಕ್ಸಾಂಪಲ್ನ ಜಾಸ್ತಿ ಮಾಡ್ತೀನಿ. ಇವತ್ತು ಯಾಕೆ ಫಸ್ಟ್ ಡೇ ನಿಮಗೆ ಒಂದು ಯಾವ ಥರ ಹೇಗೆ ತಿಳ್ಕೊಳ್ಳಿ, ನಿಮಗೂ ಒಂದು ಕಲಿಬೇಕಲ್ವಾ. 2ನೇ ಪ್ರಾಬ್ಲಮ್ ನೋಟ್ ಡೌನ್ ಮಾಡ್ಕೊಳ್ಳಿ. ಎ ಟ್ರೈನ್ 150 ಮೀಟರ್ ಲಾಂಗ್ ಪಾಸಸ್ ಎ ಮ್ಯಾನ್. ಒಂದು ಕ್ಲೂ ಕೊಡ್ತೀನಿ ನಿಮಗೆ. ರನ್ನಿಂಗ್ ಅಟ್ ಎ 5 km/h in the same direction in which the train is going to in 10 seconds. The speed of the train is a. ನಿಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು ಅಂತ ಹೇಳಿದೆ. ಸ್ಪೀಡ್ ಇಸ್ ಈಕ್ವಲ್ ಟು ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಈ ಏನೇನು ಡೇಟಾ ಕೊಟ್ಟಿದ್ದಾನೆ ಅದನ್ನು ನೋಡ್ಕೊಳ್ಳಿ. ನೀವು ನಾಳೆ ಯಾವ ಥರ ಮಾಡ್ಬೋದು ನೋಡಿ. ಒಂದು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ಒಂದು ಟೈಮ್ ಕೊಟ್ಟಿದ್ದಾನೆ. ನಿಮ್ಗೆ ಬೇಕಾಗಿರೋದು ಸ್ಪೀಡ್ ಅಷ್ಟೇ, ಟ್ರೈನ್ ಸ್ಪೀಡು ಕಂಡುಹಿಡಿರಿ. ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ಸ್ ಹೊಡಿಬೇಕು, ಕಾಮೆಂಟ್ಸ್ ಹಾಕಿ ನಂಗೆ ಗೊತ್ತಾಗಿಲ್ಲ, ಏನಾರು ಒಂದು ಮಿಸ್ಟೇಕ್ ಕೊಟ್ಟಿರ್ತೀನಿ, ನೀವು ನೋಡಿಕೊಂಡು ನೀವು ಅಬ್ಸರ್ವ್ ಮಾಡಿ ಮಾಡಬೇಕು. ನೀವು ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ದೀರಾ, ಎಷ್ಟೋ ಜನ ನೀವು ಓದಿರಲ್ಲ, 1-2 ವರ್ಷ 3 ವರ್ಷದಿಂದ ನೋಡೋಣ ಯಾವ ಥರ ಮಾಡ್ತೀರಾ. ಪ್ಲಸ್ ಇನ್ನು ಹೊಸೊಬ್ಬರಿಗೆ ಇದು ಟ್ರೈ ಮಾಡಿ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಹೇಳ್ತೀನಿ. 3ನೇ ಪ್ರಾಬ್ಲಮ್ಮು, ದ ಲೆಂತ್ ಆಫ್ ದಿ ಬ್ರಿಡ್ಜ್. ಈ ಬ್ರಿಡ್ಜ್ ನೋಡಿ, ಇದೊಂದು ಬ್ರಿಡ್ಜ್ ಇದೆ ಅನ್ಕೊಳ್ಳಿ. ಈ ಲೆಂತ್ ಎಷ್ಟಿದೆ, ದ ಲೆಂತ್ ಆಫ್ ದಿ ಬ್ರಿಡ್ಜ್ ವಿಚ್ ಟ್ರೈನ್ ಇಸ್ ಎ 130 ಮೀಟರ್ ಲಾಂಗ್ ಅಂಡ್ ಟ್ರಾವೆಲಿಂಗ್ ದ ಅಟ್ 45 km/h ಕ್ಯಾನ್ ಕ್ರಾಸ್ ದಿ 30 seconds. ಟ್ರೈನ್ ಎಷ್ಟಿದೆ ನೋಡಿ, ಇದು ಟ್ರೈನು, ಇದು 130 ಕನ್ನಡದಲ್ಲಿ ಒಂದ್ಸತಿ ಹೇಳ್ಬಿಡ್ತೀನಿ. 130 ಮೀಟರ್ ಉದ್ದ ಮತ್ತು ಗಂಟೆಗೆ 45 km ವೇಗದಲ್ಲಿ ಚಲಿಸುವ ರೈಲು 30 ಸೆಕೆಂಡ್ಗಳಲ್ಲಿ ದಾಟಬಹುದಾದ ಸೇತುವೆ ಉದ್ದ ಎಷ್ಟು? ಟ್ರೈನ್ ಉದ್ದ ಕೊಟ್ಟಿದ್ದಾನೆ, ಗಂಟೆಗೆ ಎಷ್ಟು km/h ಹೋಗ್ಬೋದು ಅಂತ ಕೊಟ್ಟಿದ್ದಾನೆ, ಆಮೇಲೆ ಸೆಕೆಂಡ್ಸ್ ಕೊಟ್ಟಿದ್ದಾನೆ. ಟ್ರೈನ್ ಉದ್ದ ಮತ್ತು ಸೆಕೆಂಡ್ಸು ಮತ್ತು ಸ್ಪೀಡು ಕೊಟ್ಟಿದ್ದಾನೆ. ನಿಮ್ಗೊಂದು ಕ್ಲೂ ಕೊಡ್ತೀನಿ. ಇಲ್ಲಿ ಸೇತುವೆ ಇಲ್ಲಿಂದ ನೋಡಿ, ಇದು ಟ್ರೈನ್ ಅನ್ಕೊಳ್ಳಿ ಇದು. ಓಕೆನಾ, ಸೇತುವೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗುತ್ತೆ. ನೀವೇನು ಮಾಡಬೇಕು, ಟ್ರೈನ್ ಡಿಸ್ಟೆನ್ಸ್ L1 ಆ್ಯಂಡ್ ಇಲ್ಲಿಂದ ತಿರುಗಿ ಹೋಗುತ್ತಲ್ವ, ಇದು L2 ತಗೋಬೇಕು. ಓಕೆನಾ, ಡಿಸ್ಟೆನ್ಸ್ ಇರೋ ಜಾಗ ಇದು L1 ಲೆಂತ್, ಇದನ್ನು L2 ತಗೊಂಡು ಇನ್ನು ಟೈಮ್ ಈಸ್ ಈಕ್ವಲ್ ಟು ಇಲ್ಲಿ ಏನು ಕೊಟ್ಟಿದ್ದಾನೆ 30 seconds ಕೊಟ್ಟಿದ್ದಾನೆ. ಸ್ಪೀಡ್ ಏನು ಕೊಟ್ಟಿದ್ದಾನೆ 45 km/h. ನಿಮಗೆ ಗೊತ್ತಿದೆ, ನಾನು ಹೇಳ್ಕೊಟ್ಟಿದ್ದೀನಿ 45 km, ಇದು 45. ಓಕೆನಾ, 45 km/h ಕೊಟ್ಟಿದ್ದಾನೆ. ಈಗ ನೋಡಿ, ನಿಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೊತ್ತಲ್ಲ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಈಗ ಡಿಸ್ಟೆನ್ಸ್ ಏನಂತ ತಗೋಬೇಕು, ಇಲ್ಲಿ ನಿಮ್ಗೊಂದು ಕ್ಲೂ ಕೊಡ್ತೀನಿ. ಸ್ಪೀಡು ಇದನ್ನು ಹಾಕೋಬೇಕು, ಇಲ್ಲಿ ಈ ಜಾಗದಲ್ಲಿ ಹಾಕೋಬೇಕು. ಇಲ್ಲಿ ಡಿಸ್ಟೆನ್ಸ್ ಬಂದು L1 ಪ್ಲಸ್ L2. ನಿಮಗೆ ಟೈಮು ನೋಡಿ, ಈ ಟೈಮ್ನ ಇಲ್ಲಿ ಹಾಕ್ಕೊಂಡು ಕಂಡುಹಿಡಿಯಿರಿ. ನಿಮಗೆ ಇದು ಹೋಮ್ವರ್ಕ್. ಇದು L1, ಇದು L1, ಇದು L2. ಓಕೆನಾ, ಇದು L1, ಇದು L2 ಬರ್ಕೊಳ್ಳಿ. L1 ಪ್ಲಸ್ L2. ನಿಮ್ಗೆ L1 ಗೊತ್ತಿದೆಯಾ ನೋಡಿ, L1 ಗೊತ್ತಿದೆ. ಎಷ್ಟಿದೆ 130 ಮೀಟರು. ಇಲ್ಲಿ ಟೈಮ್ ಹಾಕೊಳ್ಳಿ, ಇಲ್ಲಿ ಸ್ಪೀಡ್ ಹಾಕೊಳ್ಳಿ. ಇದನ್ನ ಈ ಕಡೆ ತಗೊಂಬನ್ನಿ. ಈ ಕಡೆ ತಂದ್ರೆ ಏನಾಗುತ್ತೆ ನೋಡಿ, ಇದನ್ನ ಈ ಕಡೆ ಬಂದರೆ ಟೈಮು ಇಂಟು ಸ್ಪೀಡ್ ಇಸ್ ಈಕ್ವಲ್ ಟು L1 ಪ್ಲಸ್ L2. L1 ಈ ಕಡೆ ತಂದರೆ ಇದ್ರ ಡಿವೈಡ್ ಬೈ ಆಗುತ್ತೆ. ಇದನ್ನ ಕಂಡಿಡಿದು ನೀವು ನನಗೆ ಕಮೆಂಟ್ಸ್ ಅಲ್ಲಿ ಹಾಕಿ ಎಷ್ಟು ಆನ್ಸರ್ ಅಂತ. ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ಥರ ನಿಮಗೆ ಈಸಿಯಾಗಿ ಕಲಿಬೋದು, ಯಾವ ಥರ ಎಲ್ಲ ನೀವು ಮಾಡ್ಬೋದು. ನನ್ನಿಂದ ನಾನು ಆ್ಯಸ್ ಎ ಒಬ್ಬ BTech ಇಂಜಿನಿಯರ್ ಮಾಡಿ ನಾನು ಕೆಲವೊಂದು ಕಂಪ್ನಿಗಳಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು
ಆಮೇಲೆ ನಾನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಬಂದು ನಾನು ನಿಮಗೆ ಯಾವ ಥರ ಹೇಳ್ಕೊಡ್ಬೋದು, ಇಂಜಿನಿಯರ್ ನಾಲೆಜ್ ಯಾವ ಥರ ನಿಮ್ಗೆ ಶೇರ್ ಮಾಡ್ಬೋದು ಅಂತ ಈ ಪ್ಲಾಟ್ಫಾರ್ಮಿಗೆ ಬಂದೀನಿ. ದಯವಿಟ್ಟು ನನ್ನ ಪ್ರೋತ್ಸಾಹಿಸಿ ಸ್ನೇಹಿತರೆ. ನೀವು ನನ್ನಿಂದ ಎಷ್ಟು ನಾಲೆಡ್ಜ ಗೇನ್ ಮಾಡೋಕ್ಕಾಗುತ್ತೆ, ದಯವಿಟ್ಟು ನಾಲೆಡ್ಜ ನಾನು ಎಷ್ಟಿಂದ ನಿಮಗೆ ಶೇರ್ ಮಾಡೋಕ್ಕಾಗುತ್ತೆ, ನೀವೆಷ್ಟು ಗೇನ್ ಮಾಡ್ಬೋದು ಗೇನ್ ಮಾಡ್ಕೊಳ್ಳಿ. ಏನಾರ ನನ್ನ ಹತ್ರ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ನೀವು ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಥ್ಯಾಂಕ್ ಯು.